ಆ ಬಲ ಎಲ್ಲ ಬೆಳೆಸಿದ್ರು ಅಂತೇಳಿ. ಹಾಗಂತೇಳಿ ಇವರನ್ನು ಹಣ ಹಂಚಿಲ್ಲ ಅಂತಲ್ಲ. ಚರಂತಿ ಮಠ ಆಗಿರ್ಬೋದು, ಬಿ ಜೆ ಪಿಗರಾಗಿರ್ಬೋದು, ಇವ್ರು ಹಣ ಹಂಚಿಲ್ಲ, ಸಾರಾಯಿ ಹಂಚಿಲ್ಲ, ನಾವು ಪ್ರಾಮಾಣಿಕವಾಗಿ ಲೆಕ್ಕನ ಮಾಡಿದ್ವಿ ಅಂತ ಅವರು ಎದೆ ಮಾಡೋದು ಹೇಳೋ ಸ್ಥಿತಿಯೊಳಗಿಲ್ಲ. ಅಂದ್ರೆ ನಾವು ನಮ್ಮಲ್ಲಿ ರಾಜಕೀಯ ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತು ಹಣ, ಜಾತಿ, ಧರ್ಮ ಇವುಗಳು ಇಟ್ಕೊಂಡು ಇದ್ದವ್ರನ್ನ ಗೆಲ್ತಾರೆ ಅನ್ನುವಂಥ ಒಂದು ಪ್ರಬಲ ವಾದದ ಮತ್ತು ಅದಕ್ಕೆ ಪುಷ್ಟಿ ಆಗುವಾಗ ಇವತ್ತು ರಿಸಲ್ಟ್ಗಳು ಬರೋದ್ರಿಂದಾಗಿ ಸಹಜವಾಗಿ ಇನ್ನೂ ಹೋಪ್ಸ್ ಬಿ ಜೆ ಪಿಗೆ ಇರ್ತದೆ, ನಾವು ಬಾಗಲಕೋಟೆಯಲ್ಲಿ ಗೆಲ್ತಾ ಇದ್ದೀವಿ ಅಂತೇಳಿ. ಆದರೆ ಎಕ್ಸಿಟ್ ಪೋಲ್ಗಳು ಬೇರೆಯೂ ಹೇಳ್ತಾ ಇದೆ, ಕಾಂಗ್ರೆಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ ಎಕ್ಸಿಟ್ ಪೋಲ್. ಇದು ಸದ್ಯ ಅಂತ ಗೊತ್ತಾಗಿದ್ದು ಮೇ 4ನೇ ತಾರೀಕಿಗೆ ಗೊತ್ತಾಗುವಂಥ ವಿಷಯ. ಏನಾಯಿತು, ಯಾರ ಕಡೆ ಹೋದರು, ಏನಾಯಿತು ಅನ್ನುವಂಥದ್ದು. ಒಟ್ಟಾರೆಯಾಗಿ ಒಂದು ಮಾತ್ರ ಇಲ್ಲಿ ಸತ್ಯ ಏನಪ್ಪ ಅಂದ್ರೆ, ಒಂದು ವೇಳೆ ಬಾಗಲಕೋಟೆಯಲ್ಲಿ ವೀರಣ್ಣ ಚಲನದ ಭಟ್ರು ಸೋತ್ರ ಈ ಸಲ ಯಾವ ಆಧಾರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ರೀತಿಯವರು ಯಡಿಯೂರಪ್ಪನವರು ತಮ್ಮ ಮೇಲೆ ಆರೋಪ ಇಟ್ಟುಕೊಳ್ಳಿಲ್ಲ. ಯಡಿಯೂರಪ್ಪ ಯತ್ನಾಳ್ ಬಂದು ಮಾತಾಡ್ತಾರೆ ಅಂತೇಳಿ ಬೇಡಿಕೆಯಾಗಿದ್ದು ಚಲನದ ಭಟ್ರದು ಮಾಡ್ರಿ ಅಂತ ಹೇಳಿದರು, ಅವ್ರಿಗೂ ಬೇಜಾರು ಮಾಡಿಕೊಳ್ಳಲಿಲ್ಲ. ಅದೇ ಕಾಲಕ್ಕೆ ದಕ್ಷಿಣ ದಾವಣಗೆರೆಯಲ್ಲೇ ವಿಶೇಷವಾಗಿ ಯಡಿಯೂರಪ್ಪನ ವಿರೋಧಿ ಬಣದಿಂದ, ಅದು ಗೊತ್ತು, ಸಿದ್ದೇಶ್ವರ ಕಡೆಯವರು ವಿರೋಧಿ ಬಣದವರು ಈ ಒಂದು ದಾಸ್ ಕರಿಯಪ್ಪ ಅವ್ರನ್ನ ಶ್ರೀನಿವಾಸ ಅವ್ರು ನಿಲ್ಲಿಸಿದರು. ಹೀಗಾಗಿ ಅಲ್ಲಿಯೂ ಅವ್ರಿಗೆ ಆ ಒಂದು ಆರೋಪ ತಟ್ಟದಂಗೆ ಇಲ್ಲಿ ಯತ್ನಾಳ್ ಅವಕಾಶ ಕೊಟ್ಟ. ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಜಾಣ ರಾಜಕೀಯ ಮೆರೆದವ್ರು ಇಲ್ಲಿ ಯಡಿಯೂರಪ್ಪನವರು ಅಂತ. ಗೆದ್ರೆ ತಮ್ಮ ಮನೆಗೆ ಬರುವಂಥದ್ದು, ಕಿರೀಟ ತಾವುಕೊಂಡಿಡುವಂಥದ್ದು. ಒಂದಿನ ಸೋತ್ರ ಇಲ್ಲರಿ ಅಲ್ಲಿ ಯತ್ನಾಳ್ ತಂದು ನಿಲ್ಲಿಸಿದ್ದಕ್ಕೆ ಜೋರಾಗಿ ಹಿಂದುತ್ವ ಬಗ್ಗೆ ಮಾತಾಡಿಸಿದ್ರಿ, ಫೇಲ್ಯೂರ್ ಆಯಿತು ಅಂತೇಳಿ ಉಳ್ಕೊಳ್ಳೋದಕ್ಕೆ. ಮತ್ತು ಅದೇ ಕಾಲಕ್ಕೆ ಇಲ್ಲೇ ದಕ್ಷಿಣ ದಾವಣಗೆರೆಯಲ್ಲೇ ಸಹಜವಾಗಿನ ಹೌದು ನೀವು ಹೇಳಿದ ವ್ಯಕ್ತಿ ಸಿದ್ದೇಶ್ವರ ಪರ ಬೆಂಬಲವಾಗಿ ನಾವು ಓಡಾಡಿದ್ವಿ ಮಾಡಿದ್ವಿ. ಅದರಲ್ಲಿ ಶಾಮನೂರವರು ಕುಟುಂಬದ ಪ್ರಭಾವ ಜೋರದ, ನೀವು ನಮಗೆ ಅವಕಾಶ ಕೊಡಲಿಲ್ಲ ನಮ್ಮವ್ರು ನಿಲ್ಲಿಸೋದಕ್ಕಾಗಿ ಫೇಲ್ ಆಯಿತು ಅಂತ ಉಳ್ಕೊಳ್ಳೋದಕ್ಕೆ. ಎರಡೂ ಕಡೆ ಉಳ್ಕೊಳ್ಳೋದಕ್ಕೂ ಮೈಗೆ ಎಣ್ಣೆ ಗುದ್ದಿದ್ದಾರೆ ಯಡಿಯೂರಪ್ಪನವರು ಮತ್ತು ಅವ್ರ ಮಗ. ಇದು ಅನ್ನೋದು ರಾಜಕೀಯ ಜಾಣ್ಮೆ ಅನುಭವ ಅನ್ನುವಂಥ ಮಾತನ್ನು ಎಲ್ಲ ದಿಶೆಯಲ್ಲಿ ನೋಡಿದಾಗ ಈ ಮುಂಬರುವ 4ನೇ ತಾರೀಕಿನ ರಿಸಲ್ಟ್ ಮಾತ್ರ ಎರಡೂ ಪಕ್ಷಗಳು ಇಂಪಾರ್ಟೆಂಟ್. ಆದರೆ ಈ ಒಂದು ವೇಳೆ ಬಿ ಜೆ ಪಿ ಸೋತರು ಸಹಿತ ಒಂದು ಯತ್ನಾಳ್ ತಂದರೂ ಗೆಲ್ಲಿಲ್ಲ ಅಂದರೆ ಹಿಂದುತ್ವ ನಡೆಯುವುದಿಲ್ಲ ಅನ್ನುವಂಥದ್ದಕ್ಕೆ ಒಂದು ಉತ್ತರ ಕೊಟ್ಟಂಗೆ ಆಗ್ತದೆ. ಇನ್ನು ಇಲ್ಲೇ ದಕ್ಷಿಣ ದಾವಣಗೆರೆಯಲ್ಲೇ ಯಡಿಯೂರಪ್ಪನವ್ರಿಗೆ ಹೇಳ್ಕೊಳ್ಳಿಕ್ಕೆ ಅನುಕೂಲ ಅದ.